ವ್ಯಕ್ತಿಯೊಬ್ಬ ತುಂಬಾ ಇಷ್ಟಪಟ್ಟು ಯುವತಿಯೊಬ್ಬಳನ್ನ ಮದುವೆಯಾಗಿದ್ದ. ಆಕೆಯೇ ಮನೆ ಬೆಳಗೋ ದೀಪ ಅಂತ ತಿಳ್ಕೊಂಡಿದ್ದ. ಆಕೆಯನ್ನ ಮಹಾರಾಣಿ ಅಂತ ತನ್ನ ಮನೆಗೆ ಸ್ವಾಗತಿಸಿದ್ದ. ಆದ್ರೆ ಮದುವೆಯ ಮೊದಲ ದಿನ ಹೆಂಡತಿ ಕೊಟ್ಟಂತಹ ಹಾಲು ಕುಡಿದ ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಬೆಳಗ್ಗೆ ನೋಡುವಷ್ಟರಲ್ಲಿ ಮನೆಗೆ ಬೆಳಕಾಗಬೇಕಾದವಳು ಮನೆಯನ್ನೇ ದೋಚಿ ಪರಾರಿಯಾಗ್ಬಿಟ್ಟಿದ್ದಾಳೆ. ಮದುವೆಯ ಫೋಟೋನ ಗಮನಿಸ್ತಾ ಇದ್ದೀರಿ. ಇಬ್ಬರಿಗೂ ಕೂಡ ಮದುವೆಯಾಗಿರುತ್ತೆ. ರಾಜ್ದೀಪ್ ರಾವತ್ ಹಾಗೆ ಖುಷಿ. ಆದ್ರೆ ಮದುವೆಯ ಮೊದಲ ದಿನವೇ ಪತಿಯನ್ನ ಯಾಮಾರಿಸಿ ಖುಷಿ ಇದ್ದಂಥ ಚಿನ್ನಾಭರಣವನ್ನೆಲ್ಲ ಎತ್ಕೊಂಡು ಪರಾರಿಯಾಗ್ಬಿಟ್ಟಿದ್ದಾಳೆ. ಮತ್ತೊಂದು ಕಡೆ ಮದುವೆಯ ಸಂಭ್ರಮದಲ್ಲಿರ್ಬೇಕಾದಂಥ ಪತಿ ರಾಜ್ದೀಪ್ ರಾವತ್ ಸದ್ಯ ಆಸ್ಪತ್ರೆ ಪಾಲಾಗ್ಬಿಟ್ಟಿದ್ದಾನೆ. ಏನಿದು ನವವಧು ಎಸ್ಕೇಪ್ ಆದಂತಹ ಕತೆ? ಅದರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಮದುವೆಯಾಗಿ 24 ಗಂಟೆಯಲ್ಲಿ ಹಣ ಚಿನ್ನವನ್ನ ದೋಚಿ ನವವಧು ಪರಾರಿಯಾಗಿರುವಂತಹ ಪ್ರಕರಣ ಆಯಿತು. ಇಂಥದ್ದೊಂದು ಘಟನೆ ಆಗಿರುವುದು ಮಧ್ಯಪ್ರದೇಶದಲ್ಲಿ. ಅಲ್ಲಿ ರಾಜ್ದೀಪ್ ಹಾಗೆ ಖುಷಿ ತಿವಾರಿ ಮದುವೆಯಾಗಿತ್ತು. ಮೊನ್ನೆ ಡಿಸೆಂಬರ್ 11ನೇ ತಾರೀಕು ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಮದುವೆ ನಡೆದಿತ್ತು. ಆ ಬಳಿಕ ಪತಿ ರಾಜ್ದೀಪ್ ಪತ್ನಿಯನ್ನ ಕರ್ಕೊಂಡು ತನ್ನ ಮನೆಗೆ ಬಂದಿದ್ದ. ಆದ್ರೆ ಮದುವೆಯ ಮೊದಲ ರಾತ್ರಿಯೇ ರಾಜ್ದೀಪ್ಗೆ ಶಾಕ್ ಆಗಿದೆ. ಪತ್ನಿ ಖುಷಿ ಪತಿ ರಾಜ್ದೀಪ್ಗೆ ಕುಡಿಯೋಕೆ ಅಂತ ಹೇಳಿ ಹಾಲು ಕೊಟ್ಟಿದ್ದಾಳೆ. ಮೊದಲ ರಾತ್ರಿಯ ಕನಸನ್ನ ಕಾಣ್ತಾ ಇದ್ದ ಪತಿ ರಾಜ್ದೀಪ್ಗೆ ಆ ಹಾಲನ್ನ ಕುಡಿದ ಮೇಲೆ ತನಗಿನ್ನೇನೋ ಆಗ್ಬಿಡುತ್ತೆ ಅನ್ನುವಂಥ ಸತ್ಯ ಅರಿವಾಗ್ಲೇ ಇಲ್ಲ. ಯಾವಾಗ ಹಾಲು ಕುಡಿತಾನೋ ಹಾಲು ಕುಡಿದ ತಕ್ಷಣ ರಾಜ್ದೀಪ್ ಗಾಢ ನಿದ್ರೆ ಜಾರ್ಬಿಟ್ಟಿದ್ದ. ಆಮೇಲೆ ಎಚ್ಚರ ಆಗಿದ್ ಬೆಳಗ್ಗೆನೆ. ಆದ್ರೆ ಬೆಳಗ್ಗೆ ನೋಡಿದಾಗ ಆಘಾತ. ಯಾಕಂದ್ರೆ ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ದಂಥ ಪತ್ನಿ ಬೆಳಗಾಗುವಷ್ಟರಲ್ಲಿ ಬೆಳ್ಳಿ ಬಂಗಾರ ಹಣ ಎಲ್ಲವನ್ನ ಕದ್ದು ಪರಾರಿಯಾಗ್ಬಿಟ್ಟಿದ್ಲು. ಮದುವೆಯಾಗಿ 24 ಗಂಟೆಯೊಳಗಾಗಿ ಇಷ್ಟೆಲ್ಲ ನಡೆದು ಹೋಗ್ಬಿಟ್ಟಿತ್ತು. ಹಾಲಿನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ರಾಜ್ದೀಪ್ನನ್ನ ಕಿಲಾಡಿ ಖುಷಿ ಮಲಗಿಸ್ಬಿಟ್ಟಿರ್ತಾಳೆ. ನಂತರ ಮನೆಯಲ್ಲಿದ್ದಂಥ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣದೊಂದಿಗೆ ಪರಾರಿಯಾಗ್ಬಿಟ್ಟಿರ್ತಾಳೆ. ಖುಷಿ ಹಾಗೆ ಆಕೆಯ ಸಹೋದರರ ವಿರುದ್ಧ ಸದ್ಯ ಮೋಸ ಹೋದಂಥ ರಾಜ್ದೀಪ್ ರಾವತ್ ಪ್ರಕರಣವನ್ನ ದಾಖಲು ಮಾಡಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.